ಮೆಚ್ಚುತ್ತೇನೆ. ನಾನು ಕತ್ತಲೆಯನ್ನು ಗೆಲ್ಲುತ್ತೇನೆ ಎಂಬ ಜಿದ್ದಿನಿಂದಲ್ಲ, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲೂ ಅಲ್ಲ. ಇರುವಷ್ಟು ಹೊತ್ತು ನಿಮ್ಮ ಮುಖ ನಾವು, ನಮ್ಮ ಮುಖ ನೀವು ನೋಡಬಹುದೆಂಬ ಒಂದೇ ಒಂದು ಆಶಯದಿಂದ ಎಂಬ GS ಶಿವರುದ್ರಪ್ಪನವರ ಮಾತಿನಂತೆ ಶ್ರೀ ತರುಚಾನ ಸರ್ ಅವರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸತ್ಕಾರ. ಹಾಗೆ ನಮ್ಮ ಶಾಲೆಯ ಕಲಾ ಶಿಕ್ಷಕರಾಗಿರ್ತಕ್ಕಂಥ ಬಿಸಿಲನಾಡು ನಾಗೇಶ್ ಅವರು ಬಿಡಿಸಿರ್ತಕ್ಕಂಥ ಕೈಯಲ್ಲಿ ಅಲ್ಲಿರ್ತಕ್ಕಂಥ ರವಿಚಂದ್ರ ಸರ್ ಅವರ ಒಂದು ಭಾವಚಿತ್ರವನ್ನ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ವೇದಿಕೆ ನಮ್ಮ ಲಕ್ಷ್ಮಣ ಸವದಿ ಅವರಿಗೆ, ಶಿವಾನಂದ ಸವದಿ ಅವರಿಗೆ, ನಮ್ಮ ವಿವೇಕ್ ತಂದೆ ಅವರಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ, ಗೆಳೆಯರಿಗೆ ಎಲ್ಲರಿಗೂ ಈ ಕ್ರೀಡೆ ಸಾರಿನ ನಮಸ್ಕಾರಗಳು. ನಿಮಗೂ ಎಲ್ಲ ನಮಸ್ಕಾರ. ಋಣ ಇರಬೇಕು ಅಂತ ಯಾವುದರ ಒಂದು ಜಾಗಕ್ಕೆ ಬರಬೇಕಾದ್ರೆ ಋಣ ಇರಬೇಕು. ಸೊ ಇವತ್ತು ಈ ಜಾಗಕ್ಕೆ ನಾನು ಯಾವಾಗಲೂ ತುಂಬ ಆಸೆ ಪಡೋದೇನೆಂದರೆ ಪ್ರಪಂಚ ಸುತ್ತ ನೋಡೋ ಆಸೆ ನನಗೆ ಇಲ್ಲವೇ ಇಲ್ಲ. ಕರ್ನಾಟಕ ಸುತ್ತ ನೋಡ್ಬೇಕನ್ನೋ ಆಸೆ ಮಾತ್ರ ಯಾವಾಗಲೂ ಇರೋದು. ಅಂದರೆ ನಮ್ಮ ಸಂಸ್ಥೆ ಬಂದು ಹತ್ರ 60 ವರ್ಷ ಆಗುತ್ತೆ. ಈಶ್ವರಿ ಸಂಸ್ಥೆ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಪ್ರತಿ ಮನೆಯಲ್ಲೂ ನಿಮಗೆ ನಮ್ಮ ಈಶ್ವರಿ ಸಂಸ್ಥೆ ಅಂದರೆ ಗೊತ್ತಿರುತ್ತೆ. ನಿಮ್ಗೆ ನಮ್ಮ ತಂದೆಯವರು ಗೊತ್ತಿರ್ತಾರೆ. ಲಕ್ಷ್ಮಣ ಸಹೋದರಿ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಅಂತ. ನಮ್ಮ ಅಪ್ಪ ಅಮ್ಮಯಿಂದನೇ ನಾನು ಏನು ಅಲ್ಲೇ ಇಲ್ಲ. ನನ್ನ ನೋಡ್ತಾರೆ ನಮ್ಮ ಅಪ್ಪ ಅಮ್ಮ ನೋಡಬೇಕು. ನಾನು ನಮ್ಮ ಅಪ್ಪ ಅಮ್ಮನ ನೋಡೋದು ಯಾವಾಗ ಅಂದರೆ ನಿಮ್ಮ ಪ್ರೀತಿಯಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಪ್ರತಿ ಸಾರಿ ಕಾಣ್ತೀನಿ. ನಾನು ಬೇರೆ ಏನು ಬಯಸೋದಿಲ್ಲ, ದುಡ್ಡನ್ನು ಕೇಳೋದು ಇಲ್ಲ. ನಾನು ಬಯಸೋದಲ್ಲಿ ಇದು ಒಂದೇ, ಪ್ರೀತಿ ಒಂದೇ ಬಯಸೋದು, ಬೇರೆ ಏನೂ ಅಲ್ಲ. ನೀವು ನಮ್ಮ ಅಪ್ಪ ಅಮ್ಮನ ನೆನೆಸಿದ್ರಿ ಸರ್, ತುಂಬ ನಮಸ್ಕಾರ. ನೀವು ಹೇಳಿದ್ದು 100% ಸತ್ಯ ಸರ್. ಇಲ್ಲಾಂದ್ರೆ ನಾನು ಏನು ಇಲ್ಲವೇ ಇಲ್ಲ. ಯಾಕಂದರೆ ಐ ಆಮ್ ಎ ವೆರಿ ಬ್ಯಾಡ್ ಸ್ಟೂಡೆಂಟ್ ಸರ್. ನಾನು ಬಂದ್ಬಿಟ್ಟು 6ನೇ ಕ್ಲಾಸ್ ಫೇಲ್. ನಾನು ಇವತ್ತು ಸ್ಕೂಲ್ ಇನಾಗ್ರೇಟ್ ಮಾಡಿದ್ದೀನಿ. ಇದೇ ನಾವು ವಿಪರ್ಯಾಸ ಅಂದರೆ 6ನೇ ಕ್ಲಾಸ್ ಫೇಲ್. ಸ್ಕೂಲ್ ಒಳಗೆ ಹೋಗಿಲ್ಲ ಸರ್. ನಾನು ಸ್ಕೂಲ್ ಆಚೆ ಇರ್ತಿದ್ದೆ. ಕಾಲೇಜಲ್ಲಿ ಲವ್ ಮಾಡ್ಕೊಂಡು ಓಡಾಡ್ತಿದ್ದೆ 2 ವರ್ಷ. ಕಾಲೇಜ್ ಒಳಗೆ ಹೋಗಿಲ್ಲ. ವಿವೇಕ್ ನನ್ನನ್ನು ಕರೆದು ನೀವು ಸ್ಕೂಲ್ ಇನಾಗ್ರೇಟ್ ಮಾಡಿಸಿದ್ರ. ಈ ವಿವೇಕ್ ಅವ್ರು ಚೆನ್ನಾಗಿ ಹೇಳ್ತಾರೆ, ನಮ್ಮ ಮನೇಲಿ 8 ಜನ ಡಾಕ್ಟರ್ ಸರ್, ನಮ್ಮ ಮನೇಲಿ 8 ಜನ ಡಾಕ್ಟರ್ ಸರ್ ಅಂತ ಎಷ್ಟು ಹೊಟ್ಟೆ ಉಳಿಸಿದ್ರು ನನಗೆ ಅಂದರೆ ನೀವು ಓದಿಲ್ವಲ್ಲ ನನ್ನ ಮಗನೇ ಅಂತ ಪದೇ ನಮ್ಮ ಮನೇಲಿ 8 ಜನ ಡಾಕ್ಟರ್ ಸರ್ ಅಂತ ಹೇಳಿ. ನಿಮ್ಮ ಮನೇಲಿ 8 ಜನ ಡಾಕ್ಟರ್ ಅಲ್ಲ ರೀ. ಈಗ ಸ್ಕೂಲ್ಗೆ ಬರೋ 8 ಮಕ್ಕಳಲ್ಲಿ 1 ಡಾಕ್ಟರ್ ರೆಡಿ ಮಾಡಿದ್ರೆ ನಿಮ್ಮ ಸ್ಕೂಲ್ ರೆಡಿ ಆಗಬೇಕು. 8 ಮಕ್ಕಳು ಒಬ್ರು ಡಾಕ್ಟರ್ ಆಗ್ಬೇಕು. ಇವಾಗ ನೀವು ನಿಮ್ಮ ಸ್ಕೂಲ್ ಹಂಗೆ ಮಾಡಿಬೇಕು. ಇವಾಗ ಅದು ತುಂಬಾ ಮುಖ್ಯ. ಇವಾಗ ನೀವು ಓದಿಲ್ವಾ? ಅದೇ ಅದಕ್ಕೆ ನಿಮಗೆ ಶಿಕ್ಷೆ ಕೊಟ್ಟರು. ನಾನು ಯಾವಾಗ ಜನರಲ್ ಆಗಿ ಒಂದು ಹೇಳ್ತಾ ಇರ್ತೀನಿ, ಪೇರೆಂಟ್ಸ್ಗಾಗಲಿ ಎಲ್ಲರಿಗೂ ಹೇಳೋದು ಒಂದೇ ವಿಷಯ. ನಾನು ಯಾವಾಗ ಮಕ್ಕಳ ಬಗ್ಗೆ ಯಾವತ್ತು ನೀವು ಕನಸು ಕಾಣಲೇಬೇಡಿ. ಅವ್ರ ಕನಸು ಜೊತೆ ನೀವು ಜೊತೆಗಿರಿ, ಅಷ್ಟು ಸಾಕು. ಅದು ತುಂಬಾ ಮುಖ್ಯ. ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಅಂತ ಗಾಬರಿ ಪಡಿಸಿ ಮಕ್ಕಳನ್ನ, ಅದರಲ್ಲಿ ಇವತ್ತಿರೋ ಮಕ್ಕಳನ್ನ ಎದುರಿಸಿ ನಾವು ಸ್ಕೂಲ್ಗಳಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದು ಇವೆಲ್ಲ ಕೇಳ್ತಾರೆ. ತುಂಬಾ ಭಯ ಆಗುತ್ತೆ. ಅಂತ ಒಂದು ವಿಷಯದಲ್ಲಿ ಮಕ್ಕಳಿಗೆ ಪ್ರೆಷರೇ ಹಾಕ್ಬೇಡಿ. ಸ್ಕೂಲ್ ಅನ್ನೋದು ಒಂಥರ ಪ್ರೆಷರ್ ಆಗಿರ್ಬೇಕು. ಪ್ರೆಷರ್ ಹಾಕ್ಬಾರ್ದು. ಅವ್ರನ್ನ ಓದಿ ಅಂತ ಪ್ರೆಷರ್. ಎಲ್ಲ ಮಕ್ಕಳು ಬುದ್ಧಿವಂತರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನನಗೆ ಒಂದಂತ ಹೇಳ್ತೀನಿ, ನಾನು ಓದೋದಿಲ್ಲ ಅಂತ ಟೀಚರ್ ಗೊತ್ತು. ಆದ್ರೆ ಫಸ್ಟ್ ವಿವೇಕ್ ನಾರ್ಗೊಂಡ್ ಅವರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಅಥಣಿ ತಾಲೂಕಿನ ಜನತೆ ಪರವಾಗಿ ನಿನಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕಾರಣ ಏನಂದ್ರೆ, ಅಥಣಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಮುಂದೆ ಭವಿಷ್ಯದಲ್ಲಿ ಅವರೊಬ್ಬ ವ್ಯಕ್ತಿಯಾಗಿ, ಒಬ್ಬ ಶಕ್ತಿಯಾಗಿ ಈ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನ ಕೊಡಬೇಕು ಅಂತಕ್ಕಂಥ ಅಂತಃಕರಣ ಭಾವದಿಂದ ಈ ಸಂಸ್ಥೆಯನ್ನ ಅಥಣಿ ಕ್ಷೇತ್ರದಲ್ಲಿ, ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನೀನು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ನಾನು ಜನತೆಯ ಪರವಾಗಿ ನಿನಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕ್ರೇಜಿ ಅಂತ ಒಂದು ಹೊಸ ಮೂವಿ ಅಂತ ತಾವು ಚಲನಚಿತ್ರವನ್ನು ಮಾಡ್ತಾ ಇದ್ರಿ. ಆ ಭಗವಂತನಲ್ಲಿ ನಮ್ಮ ಅಥಣಿಯ ಶಿವಯೋಗಗಳನ್ನ ಪ್ರಾರ್ಥನೆ ಮಾಡಿದ ಆ ಚಿತ್ರ
ಗೆದ್ದು ಯಶಸ್ವಿಯಾಗಲಿ. ಅದು ಮತ್ತೊಂದು ಪ್ರೇಮಲೋಕ ಇತಿಹಾಸವನ್ನು ಮುರಿದು ಹಾಕಿ ಹೊಸ ಇತಿಹಾಸ ಬರ್ತಕ್ಕಂಥ ಚಿತ್ರ ಆಗಲಿ ಅಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರ ಪರವಾಗಿ ತಮಗೆ ಶುಭಾಶಯವನ್ನು ಕೋರಿ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿ ಬಹುಶಃ ಸ್ವಲ್ಪ ನಮ್ಮ ತೋರಿಸಿರ್ತಕ್ಕಂಥ ಪ್ರೀತಿಯಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿ ದಯವಿಟ್ಟು ಕ್ಷಮೆ ಇಲ್ಲಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಹಳ ದೂರದಿಂದ ತಾವು ಕಾತರದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತಮಗೆ ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇನ್ನು ನಮ್ಮಲ್ಲಿ ಕಾಲಮ್ ಇದ್ದು ಸರ್, ಅವಾಗ ನಮ್ಮ 410 ಅಡ್ಮಿಷನ್ ಅಂದ್ರೆ ನಾನು ಯಾಕೆ ಈ ಮಾತು ಹೇಳಕ್ತೇನೆ ಅಂದ್ರೆ 410 ಮಕ್ಕಳನ್ನ ಈ 410 ಮಕ್ಕಳ ಭವಿಷ್ಯವನ್ನ ಈ ವಿವೇಕ್ ನಾರವಂಡ ಕುಟುಂಬದ ಮೇಲೆ ನೀವು ವಿಶ್ವಾಸ ಇಟ್ಕೊಂಡು ಏನು ಇಟ್ಟಿದಿರಲ್ಲ, ಈ ವಿಶ್ವಾಸವನ್ನ 100ಕ್ಕೆ 100ರಷ್ಟು ನಾವು ಉಳಿಸ್ಕೊತೀವಿ ಅಂತೇಳಿ ಈ ವೇದಿಕೆ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಯಾಕಂದ್ರೆ ಆ ಮಕ್ಕಳಿಗೆ ಹಾಗೂ ಆ ತಾಯಿ ತಂದೆಯರಿಗೆ ನಾನು ನ್ಯಾಯ ಕೊಡುವಂತ ಕೆಲಸ 100ಕ್ಕೆ 100ರಷ್ಟು ಮಾಡ್ತೇನೆ, ಅದರಲ್ಲಿ ಸಂದೇಹವಿಲ್ಲ. ಹಾಗೆ ನಮ್ಮಲ್ಲಿ ಒಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದೀವಿ ಹೋದ ವರ್ಷ. ಬಹಳ ಜನ ನಮ್ಮಲ್ಲಿ ಪೇರೆಂಟ್ಸ್ ಇರೋರು ಈ ಗಡಿ ಕಾಯತಕ್ಕಂತ ಸೈನಿಕರ ಮಕ್ಕಳು ನಮ್ಮಲ್ಲಿ ಜಾಸ್ತಿ ಇದಾರೆ ಸರ್. ಅಂತವರಿಗೆ ನಾವು ಫೀಸ್ ಕಟ್ಟಿ ಮೇಲಿನ ಮೇಲೆ ಅವ್ರಿಗೆ ಫೋನ್ ಮಾಡುದು, ಫೀಸ್ ಕಟ್ಟಿ ಅಂದಾಗ ಅವರು ಕೆಲವೊಂದ್ ಸರ್ತಿ ಫೋನ್ ರೀಚ್ ಆಗತ್ತೆ ಇಲ್ಲ, ಇದೆಲ್ಲ ತೊಂದರೆಗಳಾಗ್ತಾ ಇತ್ತು. ಅದಾದ್ಮೇಲೆ ನಾವೊಂದು ಕೂತ್ಕೊಂಡು ವಿಚಾರ ಮಾಡಿದೆ, ಒಂದು ಸ್ಕೀಮ್ ಮಾಡೋಣ, ಒಂದು FD ಸ್ಕೀಮ್, ಮನಿ ಬ್ಯಾಕ್ ಪಾಲಿಸಿ ಅಂತ ಹೇಳಿ ಮಾಡೋಣ. ಈ LIC ಒಳಗೆ ಬೇರೆ ಬೇರೆ ಅದರೊಳಗೆ ಮಾಡ್ತಿರ್ತಾರೆ. ಹಂಗ ನಮ್ಮ ಸ್ಕೂಲ್ನಾಗ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು 4 ಲಕ್ಷ ರೂಪಾಯಿ ನಮ್ಮಲ್ಲಿ ಡೆಪಾಸಿಟ್ ಇಟ್ರೆ ಕಂಪ್ಲೀಟ್ ಫ್ರೀ ಎಜುಕೇಶನ್ ಕೊಡೋ ಒಂದು ಸ್ಕೀಮ್ ಮಾಡಿದ್ರು ಸರ್. ಆಮೇಲೆ ನಮ್ಮಲ್ಲಿ ಬಿಟ್ಟು ಹೋಗುವಾಗ ವಾಪಸ್ ನಿಮ್ 4 ಲಕ್ಷ ನಿಮ್ಗೆ ವಾಪಸ್ ಕೊಡ್ತೀವಿ, ಅಂದ್ರೆ ಫ್ರೀ ಆಗಿ ನೀವು ಎಜುಕೇಶನ್ ಮಾಡುವಂತ ಒಂದು ಸ್ಕೀಮ್ ಮಾಡಿದ್ವಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ, ಅಡ್ಮಿಷನ್ಸ್ ತಗೊಳ್ಳಿ. ನಾನು ಹೇಳಿದ್ರಲ್ಲ ಈ ವೇದಿಕೆ ಮೇಲೆ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟು ನೀವು ಮಾಡಿದಿರಲ್ಲ, ಈ ವಿಶ್ವಾಸವನ್ನು ನಾನು ಉಳಿಸುವಂತ ಕೆಲಸ ಮಾಡ್ತೀನಿ. ಈ ಶಾಲೆಯನ್ನು ಕಟ್ಟಬೇಕಾದ್ರೆ ಬಹಳ ಕಷ್ಟ ಆಗಿದೆ. ಈ ಕಷ್ಟವನ್ನ ನನ್ನ ಜೀವನದಲ್ಲಿ ಮರೆಯಲಾರದೆ ನಾನು ಆ ದಿನಗಳ ನೆನಪಿಟ್ಟುಕೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೀನಿ ಅಂತ ಹೇಳ್ತಾ